ಬ್ಯೂಟಿ ಕ್ರಿಯೇಟರ್ ನನ್ ಟಾಪ್ 3 ಅಫೋರ್ಡಬಲ್ ಮೇಕಪ್ ಪ್ರಾಡಕ್ಟ್ಸ್ ಇವು 3. ಮೊದಲನೇದು ಮಾರ್ಸ್ ಡಬಲ್ ಟಬಲ್ ಮಸ್ಕರಾ. ಇದರಲ್ಲಿ ಫಸ್ಟ್ ಸ್ಟೆಪ್ ಮತ್ತೆ ಸೆಕೆಂಡ್ ಸ್ಟೆಪ್ ಎರಡು ಇರುತ್ತೆ. ಎರಡೂ ಒಂದೇ ಬಾಂಡ್ ಆಗಿದ್ರು ಫಸ್ಟ್ ಸ್ಟೆಪ್ ನಾವು ಫಸ್ಟ್ ಲೆಂತ್ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ನಾವು ವಾಲ್ಯೂಮ್ಗೆ ಯೂಸ್ ಮಾಡ್ತೀವಿ. ಇವತ್ತು ನಾನು ಅಪ್ಲೈ ಮಾಡಿರೋದು ಕೂಡ ಈ ಮಸ್ಕರಾನ, ನಂದಂತೂ ಫೇವರೇಟ್ ಮಸ್ಕರಾ ಅಂತಾನೆ ಹೇಳ್ಬೋದು. ಬಜೆಟ್ ಅಂಡರ್ 200 ಆಗಿದ್ರೆ ಈ ಮಸ್ಕರಾನ ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡಬಹುದು. ಒಂದು ಬ್ರೌನ್ ಲಿಪ್ ಲೈನರ್ ಅಂತೂ ನಿಮ್ಮ ಮನೆಯಲ್ಲಿ ಇರಲೇಬೇಕು. 60 ರೂಪೀಸ್ ಅಷ್ಟೇ. ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ ನನಗೆ ಎಷ್ಟು ಫೇವರೇಟ್ ಅಂದ್ರೆ ಇದ್ರ ಸೈಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ನನಗೆ ಎಷ್ಟು ಫೇವರೇಟ್ ಅಂತ. ಕಾಂಟರಿಂಗ್ ಆಗಿರ್ಬೋದು, ಲಿಪ್ ಲೈನರ್ ಆಗಿರ್ಬೋದು, ಎಲ್ಲದಕ್ಕೂ ಮಸ್ಟ್ ಯೂಸ್ ಆಗುತ್ತೆ ಇದಂತೂ. ಸೊ ನಿಮ್ಮ ಬಜೆಟ್ ಏನಾದ್ರು ಅಂಡರ್ 100 ಅಲ್ಲಿ ಒಳ್ಳೆ ಬ್ರೌನ್ ಲಿಪ್ ಲೈನರ್ ನೀವು ಹುಡುಕ್ತಿದ್ರೆ ಇದನ್ನ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದು ಅಂಡರ್ 200 ಗೆ ನಿಮ್ಗೆ ಕನ್ಸಿಲರ್ ಸಿಗುತ್ತೆ ಅಂತಂದ್ರೆ ಅದು ಹೈ ಎಂಡ್ ಬ್ರ್ಯಾಂಡ್ ಅಷ್ಟು ಚೆನ್ನಾಗಿದೆ ಈ ಕನ್ಸಿಲರ್ ಅಂತೂ. ಮಾರ್ಸ್ ಅವ್ರಂತೂ ಒಂಥರ ಮ್ಯಾಜಿಕ್ ಸೃಷ್ಟಿ ಮಾಡಿದ್ದಾರೆ ಮೇಕಪ್ ಮಾರ್ಕೆಟ್ ಅಲ್ಲಿ. ನಂಗಂತೂ ತುಂಬಾ ಇಷ್ಟ ಅವ್ರ ಕನ್ಸಿಲರ್ದು ಫಾರ್ಮುಲಾ ಆಗಿರ್ಬೋದು. ಕವರೇಜು ಚೆನ್ನಾಗಿದೆ, ಮತ್ತೆ ಪ್ರೈಮರ್ ಆಗದೆ ಇದ್ರೂ ಕೂಡ ನಿಮ್ ಸ್ಕಿನ್ ಮೇಲೆ ಹಾಗೆ ಗ್ರಿಪ್ ಆಗಿ ಕೂತಿರುತ್ತೆ. ನನ್ಗೆ ಅದಂತೂ ಫೇವ್ರೇಟ್ ಈ ಒಂದು ಕನ್ಸಿಲರ್ ಥಿಂಗ್ ಅಲ್ಲಿ. ಅದಕ್ಕೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ SPF 50 PA++ ಪ್ಲಸ್ ಇದೆ. ಮೇಕಪ್ ವಿತ್ ಸ್ಕಿನ್ ಕೇರ್ ಸರಿ ಅಂದ್ರೆ ಟಾಪ್. ಇನ್ನೇನ್ ಬೇಕು ಹೇಳಿ ನಿಮ್ಗೆ ಅಂಡರ್ 200 ಗೆ. ಸೊ ನಿಮ್ ಬಜೆಟ್ ಏನಾದ್ರು ಅಂಡರ್ 200 ಆಗಿದ್ರೆ ಇದನ್ನಂತೂ ಡೆಫಿನೆಟ್ಲಿ ಕನ್ಸಿಡರ್ ಮಾಡಿ. ಓಕೆ, ಬೈ ಬೈ ಹನಿ ಬನೀಸ್.